ನಮಸ್ಕಾರ ಎಲ್ಲರಿಗೂ. ಪರಮೈ ಯೂನಿವರ್ಸ್ಗೆ ಸುಸ್ವಾಗತ. ಇಂದು ನಾನು ಕೇವಲ ಕಥೆಯನ್ನಲ್ಲ, ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ನೈಜ ಘಟನೆಗಳ ಬಗ್ಗೆ ಹೇಳುತ್ತಿದ್ದೇನೆ. ನಮ್ಮ ದುರಾಸೆಯಿಂದ ಭೂಮಿ ತಾಯಿಯ ಮೇಲಿನ ಆಕ್ರಮಣ ಇಂದು ನಮಗೆ ಯಾವ ರೀತಿಯಲ್ಲಿ ಪ್ರತಿಧ್ವನಿಸುತ್ತಿದೆ ಎಂಬುದನ್ನು ನಾವು ಜೊತೆಯಾಗಿ ನೋಡೋಣ, ಅರಿಯೋಣ ಮತ್ತು ತಿಳಿಯೋಣ. ಬಹಳ ಹಿಂದೆ ಮಾನವರು ಪ್ರಕೃತಿಯೊಂದಿಗೆ ಜೀವಿಸುತ್ತಿದ್ದರು. ಬೆಳಗ್ಗೆಗಳು ಆನಂದಮಯವಾಗಿದ್ದವು. ಸೂರ್ಯನ ಬೆಳಕು ಮರಗಳ ಮೇಲೆ ಆಶೀರ್ವಾದದಂತೆ ಸುರಿಯುತ್ತಿದ್ದವು. ಮಾನವರ ಹೆಜ್ಜೆಗಳು ಮಳೆಯಂತೆಯೇ ಮೃದುವಾಗಿದ್ದವು. ಭೂಮಿಯ ಮೇಲಿನ ಪ್ರತಿ ಹೆಜ್ಜೆಯೂ ಕೃತಜ್ಞತೆಯ ಪ್ರಾರ್ಥನೆಯಂತಿತ್ತು. ಅವರು ಭೂಮಿಯ ಕೊಡುಗೆಯಿಂದ ತಮ್ಮ ಮನೆಗಳನ್ನು ನಿರ್ಮಿಸಿಕೊಂಡಿದ್ದರು. ಸ್ವಚ್ಛವಾದ ನದಿಗಳಿಂದ ನೀರನ್ನು ಕುಡಿಯುತ್ತಿದ್ದರು. ಜೀವನ ಸರಳವಾಗಿತ್ತು ಮತ್ತು ನಗುವಿನಿಂದ ತುಂಬಿತ್ತು. ಮಕ್ಕಳು ಆನಂದದಿಂದ ಆಟವಾಡುತ್ತಿದ್ದರು. ಪ್ರಾಣಿಗಳು ಮುಕ್ತವಾಗಿ ಸಂಚರಿಸುತ್ತಿದ್ದವು. ಪ್ರತಿ ಜೀವಿಯು ತನ್ನ ಸ್ಥಳವನ್ನು ಕಂಡುಕೊಂಡಿತ್ತು. ಕಾಡು ಅವರ ಮನೆ, ನದಿ ಅವರ ಸ್ನೇಹಿತೆಯಾಗಿತ್ತು. ರಾತ್ರಿ ಸಮಯದಲ್ಲಿ ಕುಟುಂಬಗಳು ಬೆಂಕಿಯ ಸುತ್ತ ಕುಳಿತು ಕೃತಜ್ಞತೆಯ ಕಥೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ಅವರು ಬಿತ್ತಿದರು ನಂಬಿಕೆಯಿಂದ, ಭೂಮಿಯು ಕೊಟ್ಟಳು ಕೃಪೆಯಿಂದ. ನದಿಗಳು ತಮ್ಮ ಮೃದುವಾದ ಗಾನದೊಂದಿಗೆ ಕಾಲದ ಹಾದಿಯಲ್ಲಿ ಹರಿಯುತ್ತಿದ್ದವು. ಸೂರ್ಯಾಸ್ತವು ಶಾಂತಿಯನ್ನು ತರುತ್ತಿತ್ತು ಮತ್ತು ನಕ್ಷತ್ರಗಳ ಅಡಿಯಲ್ಲಿ ಭೂಮಿಯು ಮಾನವ ಕುಲದೊಂದಿಗೆ ಮೃದುವಾಗಿ ಉಸಿರೆಳೆದಂತಾಗಿತ್ತು. ಪ್ರಕೃತಿ ಮೌನದಲ್ಲಿ ಮಾತನಾಡುತ್ತಿತ್ತು. ಕಾಲದ ನಿಶ್ಶಬ್ದದಲ್ಲಿ ಬದಲಾವಣೆಯ ಸದ್ದು ಮೊಳಗಿತ್ತು. ಕಾಳಜಿಯಿಂದ ನಿರ್ಮಿಸಿದ ಆ ಕೈಗಳು ಈಗ ಕೊಡುವುದಕ್ಕಿಂತ ಹೆಚ್ಚು ತೆಗೆದುಕೊಳ್ಳಲು ಆರಂಭಿಸಿದವು. ಕುತೂಹಲವು ಲೋಭಕ್ಕೆ ತಿರುಗಿತ್ತು. ಇನ್ನಷ್ಟು ಬೇಕೆಂಬ ಹಂಬಲ ಜನಿಸಿತು. ಅವರ ಕೈಯಲ್ಲಿದ್ದ ಚಿನ್ನ ಅವರ ಮನದ ದಾಹವಾಯಿತು. ಅವರು ಭೂಮಿಯ ಹೃದಯದವರೆಗೂ ತೋಡಿದರು. ಅದರ ಅಡಗಿದ ಸಂಪತ್ತನ್ನು ಹಿಂಬಾಲಿಸಿದರು. ಎಲೆಗಳ ನಾದ ಮೌನಗೊಂಡಿತು. ಅದರ ಸ್ಥಳದಲ್ಲಿ ಕಪ್ಪು ಧೂಮದ ನೆರಳು ಹರಡಿತ್ತು. ಗಾಳಿ ವಿಷದಂತೆ ಗಾಢವಾಯಿತು. ಅಸಮತೋಲನದ ನಾದ ಮೊಳಗಿತ್ತು. ನಗರಗಳು ಎದ್ದವು, ಎತ್ತರವಾದವು, ಆದರೆ ಹಸಿರು ನಸುಕಿನತ್ತ ಕಣ್ಣು ಮುಚ್ಚಿದವು. ಗಾಳಿ ದಟ್ಟವಾಯಿತು. ನಮ್ಮದೇ ಸೃಷ್ಟಿಯಿಂದ ಉಸಿರು ಕಟ್ಟಿತು. ಒಮ್ಮೆ ಆಕಾಶದ ಪ್ರತಿಬಿಂಬವಾಗಿದ್ದ ನದಿಗಳು ಈಗ ನಾವು ಮಾಡಿದ ಗಾಯಗಳ ಹೊರೆ ಹೊತ್ತಿವೆ. ಕಾಡುಗಳು ನಿಶಬ್ದವಾದವು. ಮಣ್ಣು ದುಃಖದಿಂದ ಬಿರುಕು ಬಿಟ್ಟಿತು ಮತ್ತು ಗುರುತುಗಳು ಪ್ರಪಂಚದಾದ್ಯಂತ ಹರಡಿದವು. ತಾಯಿ ಭೂಮಿ ಕಂಪಿಸುತ್ತಾ ಮಾತನಾಡಲು ಸಿದ್ಧಳಾದಳು. ಅವಳ ಶಾಂತಿ ದುರ್ಬಲತೆಯಲ್ಲ, ಅದು ಬಿರುಗಾಳಿಗೆ ಮುಂಚಿನ ಮೌನ. ಒಮ್ಮೆ ನಮಗೆ ಆಶ್ರಯ ನೀಡಿದ ಕಾಡುಗಳು ಈಗ ಬೆಂಕಿಯಲ್ಲಿ ಕರಗತೊಡಗಿದವು. ಒಮ್ಮೆ ನಮಗೆ ಜೀವ ನೀಡಿದ ನದಿಗಳು ಈಗ ಪ್ರವಾಹವಾಗಿ ಎಲ್ಲವನ್ನು ಮುಳುಗಿಸಿದವು. ಒಮ್ಮೆ ಅಚಲವಾಗಿ ನಿಂತಿದ್ದ ಪರ್ವತಗಳು ಈಗ ಕುಸಿಯತೊಡಗಿದವು. ಒಮ್ಮೆ ರಕ್ಷಿಸಿದ ಆಕಾಶ ಈಗ ಕೋಪದಿಂದ ಒತ್ತಿ ಉರಿಯತೊಡಗಿತು. ಬೆಂಕಿ ಮರಗಳನ್ನು ನುಂಗಿತು. ನೀರು ನಗರಗಳನ್ನು ಮುಳುಗಿಸಿತು. ಗಾಳಿ ಭೂಮಿಯ ಮೇಲೆ ಕಿಡಿಯಾಗಿ ಹರಿದಿತು ಮತ್ತು ಭೂಮಿಯು ನಡಗಿದಳು ತನ್ನ ಮೌನವನ್ನು ಮುರಿಯಲು. ಜನರು ಕರುಣೆಗೆ ಮೊರೆಯಿಟ್ಟರು, ಆದರೆ ಕಿವಿ ಕೊಡುವವರಿರಲಿಲ್ಲ. ಪ್ರಕೃತಿಯ ಪ್ರತಿಕ್ರಿಯೆ ಬಂದಿತು. ಶಬ್ದಗಳಲ್ಲಿ ಅಲ್ಲ, ಕೋಪದಲ್ಲಿ. ಅವಳ ಶಕ್ತಿಯ ಸಾನ್ನಿಧ್ಯದಲ್ಲಿ ಜಗತ್ತು ನಿಶಬ್ದವಾಯಿತು. ಸಮತೋಲನ ಭಂಗವಾಯಿತು ಮತ್ತು ಮೌನವು ಮರಳಿ ಬಂತು. ಬಿರುಗಾಳಿ ಮುಗಿದ ನಂತರ ಕಣಿವೆ ಮೌನಗೊಂಡಿತು. ಭೂಮಿಯ ಮಡಿಲಿನ ನೀರಿನಲ್ಲಿ ಒಡೆದ ಮರಗಳ ಪ್ರತಿಬಿಂಬ ಕಾಣಿಸಿಕೊಂಡಿತು. ಸೂರ್ಯನ ಬೆಳಕು ಮೆಲ್ಲಗೆ ಹರಡಿತು. ಜನರು ನೋಡಿದರು, ಭಯದಿಂದಲ್ಲ, ಆದರೆ ಅರಿವಿನಿಂದ. ಆ ಮೌನದಲ್ಲಿ
ಮಕ್ಕಳು ಮಣ್ಣಿನಲ್ಲಿ ಆಸೆಯ ಬೀಜಗಳನ್ನು ನೆಟ್ಟರು. ಗಾಯಗೊಂಡ ಭೂಮಿಯ ಮಡಿಲಿನಿಂದ ಹೊಸ ಜೀವಗಳು ಹುಟ್ಟಿದವು. ಒಮ್ಮೆ ನಾಶ ಮಾಡಿದ ಆ ಕೈಗಳು ಈಗ ಚೇತರಿಸಲು ಕೆಲಸ ಮಾಡಿದವು. ಜನರು ಮನೆಗಳನ್ನು ಮತ್ತೆ ಕಟ್ಟಿದರು. ಆಳ್ವಿಕೆಯ ಕನಸಿಗಾಗಿ ಅಲ್ಲ, ಭೂಮಿಯೊಡನೆ ಸಮತೋಲನಕ್ಕಾಗಿ. ಸೂರ್ಯನ ಬೆಳಕು ಮತ್ತೆ ಆಕಾಶವನ್ನು ಆವರಿಸಿತು. ಒಮ್ಮೆ ಧೂಮದಿಂದ ಮುಚ್ಚಿದ ಆಕಾಶ ಈಗ ಸ್ಪಷ್ಟವಾಯಿತು. ಭೂಮಿಯ ಮೌನದಿಂದ ಹೊಸ ದಾನದ ಸ್ಪಂದನೆ ಮೂಡಿತು. ಆಕಾಶದತ್ತ ಹಾರಿದ ಒಂದು ಪಕ್ಷಿಯೊಡನೆ ಭೂಮಿಯ ಉಸಿರು ಮತ್ತೆ ಹಸಿರಾಯಿತು. ಕಾಡುಗಳು ಮತ್ತೊಮ್ಮೆ ಹರಿತವಾಗಿ ಬೆಳೆಯತೊಡಗಿದವು. ಹೊಳೆಗಳು ಪಾರದರ್ಶಕವಾದವು, ಮತ್ತೆ ಹಾಡಲು ಪ್ರಾರಂಭಿಸಿದವು. ಮಕ್ಕಳ ಹೂವಿನ ಮಾರ್ಗಗಳಲ್ಲಿ ನಗು ಮುಗಿಲಿಗೆ ಏರಿತ್ತು. ಭೂಮಿಯು ಮತ್ತೊಮ್ಮೆ ಉಸಿರೆಳೆದಳು. ಜೀವದ ನಾದ ಮತ್ತೆ ಹರಡಿತು ಮತ್ತು ಸುವರ್ಣ ಸೂರ್ಯೋದಯದೊಡನೆ ಆಶೆಯು ಅರಳಿತು, ಮೃದು ಪ್ರಕಾಶಮಾನವಾಗಿ. ಅವಳು ಕಲಿಸಿದ ಪಾಠ ಸ್ಪಷ್ಟ. ಶಾಂತಿ ಎಂದರೆ ನಿಶ್ಚಲತೆಯಲ್ಲ, ಸಮತೋಲನ. ಭೂಮಿಯು ಮತ್ತೆ ಮಾತನಾಡಿದಳು. ಈ ಬಾರಿ ನಾವು ಅರ್ಥ ಮಾಡಿಕೊಂಡೆವು. ಮೌನದೊಳಗೆ ಆಕೆಯ ನುಡಿಯು ಪ್ರತಿಧ್ವನಿಸಿತು. ಸಮತೋಲನವೇ ಜೀವ, ಕೃತಜ್ಞತೆಯೇ ಧರ್ಮ.